ಫ್ರೆಂಡ್ಸ್, ಓಕೆ, ಇವಾಗ ಆಗಲೇ ಹೇಳ್ದಂಗೆ ಇವತ್ತು ಒಳ್ಳೊಳ್ಳೆ ಗಣೇಶ ಮೂರ್ತಿಗಳನ್ನ, ಪೇಂಟ್ ಆಗಿರೋ ಗಣೇಶ ಮೂರ್ತಿಗಳನ್ನ ತೋರಿಸೋಣ ಅಂತೇಳಿ ಇವತ್ತು ನಾನು ಈ ಪ್ಲೇಸಿಗೆ ಬಂದಿದ್ದೀನಿ. ಇದು ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು. ಹಲೋ ಗೈಸ್, ನಾನು ನಿಮ್ಮ DVG ಮೋಟೋ ಬ್ಲಾಗರ್ ಕನ್ನಡಿಗ. ಭಾಳ ದಿವಸ ಆದಮೇಲೆ ಮತ್ತೆ ಮೋಟೋ ಬ್ಲಾಗಿಂಗ್ ಮಾಡೋಣ ಅಂತೇಳಿ ಇವತ್ತು ಮೋಟೋ ಬ್ಲಾಗಿಂಗ್ ಸೆಟಪ್ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದೀನಿ. ಇವತ್ತು ಎಲ್ಲಿಗೆ ಹೋಗ್ತಿರ್ಬೋದು ಅಂತ ಕೇಳೋದಾದರೆ, ನಿಮಗೆ ಗೊತ್ತಿಲ್ಲದ ಪ್ಲೇಸ್ಗಳಿಗೆ ವಿಸಿಟ್ ಮಾಡಿ ಇವತ್ತು ಗಣೇಶ ಮೂರ್ತಿಗಳನ್ನ ತೋರ್ಸೋಣ ಅಂತ ಹೋಗ್ತಿದ್ದೀನಿ ಫ್ರೆಂಡ್ಸ್. ಬನ್ನಿ, ಹೋಗ್ತಾ ಸಿಗ್ತೀನಿ. ನಾನು ನಿಮ್ಮ DVG ಮೋಟೋ ಬ್ಲಾಗರ್ ಕನ್ನಡಿಗ. ಆಗಲೇ ಹೇಳ್ದಂಗೆ ನಿಮಗೆ ದೊಡ್ಡ ದೊಡ್ಡ ಮೂರ್ತಿಗಳನ್ನ ಮತ್ತು ಒಳ್ಳೊಳ್ಳೆ ಪೇಂಟ್ ಆಗಿರೋ ಮೂರ್ತಿಗಳನ್ನ ತೋರಿಸ್ತೀನಿ ಅಂತ ಹೇಳಿದೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ನಮ್ಮ ದಾವಣಗೆರೆಯ ಮಸೀದಿ ಗಣೇಶ. ಇದು ನೋಡ್ತಾ ಇರ್ಬೋದು, ಇಲ್ಲಿ ಅಡ್ಡ ಇಟ್ಟಿದ್ದಾರಲ್ಲಿ, ಆ ಕಡೆ ಸೈಡ್ ಹೋಗೋಕ್ಕಾಗಲ್ಲ. ನೋಡಿ, ಇಲ್ಲಿ ಒಳ್ಳೊಳ್ಳೆ ಪೇಂಟ್ ಮಾಡಿ ಹೆಂಗೆ ಸಖತ್ತಾಗಿರೋ ಗಣೇಶಗಳು ರೆಡಿ ಆಗಿದ್ದಾವೆ ಆಲ್ರೆಡಿ ಫ್ರೆಂಡ್ಸ್. ನೋಡ್ಬೋದು, ಒಳ್ಳೊಳ್ಳೆ ಗಣೇಶಗಳನ್ನೇ ರೆಡಿ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ. ನೋಡೋಕೆ ಒಳ್ಳೆ ಖುಷಿಯಾಗುತ್ತೆ. ನೋಡಿ, ಇದು ಆಂಜನೇಯನ ಮೇಲೆ ಇರೋಂಥ ದೊಡ್ಡ ಗಣೇಶ. ಇದು ಹದ್ದ ಮೇಲಿದೆ, ಈಗಲ್ ಮೇಲಿರೋ ಗಣೇಶ ಈಶ್ವರ ಗಣೇಶ. ನೋಡಿ ಫ್ರೆಂಡ್ಸ್, ಈಶ್ವರ ಮೂರ್ತಿ ರೀತಿಲೇ ಇದೆ ಇದು ಗಣೇಶ. ಅಲ್ಲಿ ಇನ್ನೊಂದು ಥರ ಹೋಗೋಣ, ಅಲ್ಲಿ ಮಾತ್ರ ಸೈಕಾಗಿರೋಂಥ ಅಗ್ರೆಸಿವ್ ಗಣೇಶಗಳಿದ್ದಾವೆ. ಅಲ್ಲೂ ತೋರಿಸ್ತೀನಿ ನಿಮಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ರು. ರಾಷ್ಟ್ರಪಕ್ಷಿ ನವಿಲ ಮೇಲೆ ಕುಂತಿರುವಂತಹ ಮೂರ್ತಿ ಇದು. ರಾಷ್ಟ್ರಪಕ್ಷಿ ನವಿಲ ಮೇಲೆ ಕುಳಿತುಕೊಂಡಿದೆ. ಇದು ಅಷ್ಟೇ, ಈಗಲ್ ಹದ್ದು ಮೇಲೆ ಕುಂತಿದೆ. ಹುಡುಗರು ಕೇಳಿದರು ಯಾವ ಚಾನಲ್ನ ಅಂತೇಳಿ, ಅದಕ್ಕೆ ಹೇಳ್ದೇವ್ರಿ. ಪಾಪ ನಮ್ಮನ್ನು ವೀಡಿಯೋ ತೋರಿಸೋಣ ಅಂದರು ಅವರು. ನೋಡಿ ಫ್ರೆಂಡ್ಸ್, ರಾಮನ ಮೂರ್ತಿ ಇದೆಯಲ್ಲ, ಆ ಥರ ಇದೆ ಗಣೇಶ. ಇದು ನೋಡಿ, ಸ್ಟ್ಯಾಂಡಿಂಗ್ ಅಲ್ಲಿ ನಿಂತಿರೋ ರಾಮನ ಮೂರ್ತಿ ಗಣೇಶ ಫ್ರೆಂಡ್ಸ್. ಈ ಗಣೇಶ ತೋರಿಸ್ತೀನಿ. ಇದು ಯಾವುದು ಅಂತ ಗೊತ್ತಿದ್ರೆ ಅಕಸ್ಮಾತ್ ಕಮೆಂಟ್ ಮಾಡಿ. ನೋಡ್ಬೋದು, ಇದು ಅಯೋಧ್ಯೆಯಲ್ಲಿರೋ ಶ್ರೀರಾಮನ ರೀತಿಯೇ ಇದೆ ಇದು ಆ್ಯಕ್ಚುಲಾಗಿ. ಗಣೇಶ ತೋರಿಸ್ತೀನಿ, ಎಷ್ಟು ಅಗ್ರೆಸಿವ್ ಆಗಿದೆ ಮತ್ತು ಸಖತ್ತಾಗಿದೆ. ನೋಡ್ಬೋದು ಫ್ರೆಂಡ್ಸ್, ಹೆಂಗಿದೆ ಮಾತ್ರ ಗಣೇಶ. ಇದು ಫುಲ್ ಪೇಂಟ್ ಆಗಿದೆ ಆಲ್ರೆಡಿ. ನೋಡೋಕೆ ಮಾತ್ರ ಆಗ್ತಲ್ಲ. ಆ ಗಣೇಶನ ತೋರಿಸ್ತೀನಿ ಬನ್ನಿ. ಇದು ನೋಡಿ, ಇದೊಂಥರ ಕ್ಯೂಟ್ ಗಣೇಶ. ವರಹ ಹಿಂದೆಗಡೆ ನಿಂತಿದೆ ಆ್ಯಕ್ಚುಲಿ. ವರಹ ಅಂದರೆ ಹಂದಿ ಮುಂದೆಗಡೆ ನಿಂತಿದೆ ಮೂರ್ತಿ. ಅದು ಹಂದಿ ಅನ್ಬಾರ್ದು, ಅದನ್ನ ಆ್ಯಕ್ಚುಲಾಗಿ ವರಹ ಅನ್ಬೇಕು. ಎಲ್ಲರೂ ವರಹನೇ ಅನ್ನಿ ಫ್ರೆಂಡ್ಸ್. ನೋಡಿ, ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟು ಗಣಪತಿಗಳನ್ನ. ಇದು ನೋಡಿ, ಇದು ಸಿಂಹದ ಮೇಲೆ ಕುಂತಿರೋಂಥ ಗಣೇಶ. ಇದು ಆ್ಯಕ್ಚುಲಿ ಸಿಂಹನೇ ಇರಬೇಕು. ಇದು ಈಶ್ವರ ಗಣೇಶ. ಇದು ಆಕಳ ಮೇಲೆ ಕುಂತಿರೋ ಗಣೇಶ ಫ್ರೆಂಡ್ಸ್. ಸೈಕಾಗಿರೋವಂಥ ಚೆನ್ನಾಗಿರೋವಂತಹ ಒಳ್ಳೊಳ್ಳೆ ಮೂರ್ತಿಗಳು ಸಿಗ್ತವೆ ಇಲ್ಲಿ. ಬಂದು ನನ್ನ ವಿಡಿಯೋ ನೋಡಿ ಯಾರಿಗಾದರೂ ಒಬ್ರಿಗೆ ಹೆಲ್ಪ್ ಆದರೆ ಸಾಕಷ್ಟೇ.
ನೋಡ್ಬೋದು ಮಸ್ತ್ ಗಣೇಶಗಳಿದಾವೆ ಮಾತ್ರ. ನೀವು ಇಲ್ಲಿ ಬಂದರೆ ನಿಮಗೆ ಲಾಸೇ ಆಗೋಲ್ಲ. ಆ್ಯಕ್ಚುಲಾಗಿ ಅಂಥ ಒಳ್ಳೊಳ್ಳೆ ಗಣೇಶ ಮೂರ್ತಿಗಳು ಸಿಗ್ತಾವೆ ನಿಮಗಿಲ್ಲಿ. ನನ್ನ ನಂಬ್ಕೊಂಬರ್ರಿ. ಇದು ನೋಡ್ಬೋದು, ಇದು ಒಳ್ಳೊಳ್ಳೆ ಸಖತ್ತಾಗಿರೋವಂಥ ಮೂರ್ತಿಗಳಿದ್ದಾವೆ. ಬನ್ನಿ, ಬಂದು ಪರ್ಚೇಸ್ ಮಾಡಿ, ಇಷ್ಟ ಆದರೆ ನೋಡಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇವತ್ತಿನ ಬ್ಲಾಗ್ ಇದಾಗಿತ್ತು. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್. ಲಾಸ್ಟ್ ಈ ಗಣೇಶ ನೋಡ್ಕೊಂಬಿಡಿ, ಇದು ಮಾತ್ರ ಮಸ್ತ್ ಇದೆ ಗಣೇಶ. ಎಲ್ಲರಿಗೂ ಬಾಯ್ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಿಬಿಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಹೆಂಗೆ ಸಿಗುತ್ತೆ ಅಂದರೆ ಸಬ್ಸ್ಕ್ರೈಬಿಂದನೇ ಸಿಗೋದು. ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇಷ್ಟೋ ತನಕ ನಾನು ತೋರಿಸಿದಂತಹ ಒಳ್ಳೊಳ್ಳೆ ಗಣೇಶ ಮೂರ್ತಿಗಳನ್ನ ನೋಡಿದ್ದೀರಾ, ಇಷ್ಟಪಟ್ಟು ನೋಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಭಾವಿಸೋದಕ್ಕಿಂತ ನೀವು ನೋಡಿದ್ದು ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ನಿಮ್ಮ ಒಂದು ಲೈಕಿಂದ, ಒಂದು ಕಮೆಂಟಿಂದ ಗೊತ್ತಾಗುತ್ತೆ. ಮತ್ತು ನಿಮ್ಮ ಸಪೋರ್ಟ್ ಹೆಂಗೆ ಸಿಗುತ್ತೆ ಅಂದರೆ ನಮಗೆ ಸಬ್ಸ್ಕ್ರೈಬಿಂದ. ಥ್ಯಾಂಕ್ ಯು. ತಳ್ಳೋ ಮಾಡಲ್ ಗಾಡಿ ಇದು, ತಳ್ಳಿ ಬಿಡಪ್ಪ. ಪೆಟ್ರೋಲ್ ಬೆಲೆ ಏರಿ